ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ್ದು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಸೊ ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಎಲ್ಲ ಸಾಮಾನು ಆಚೆ ಇಟ್ಬಿಟ್ಟು ದೇವ್ರ ಸಾಮಾನೆಲ್ಲ ಫುಲ್ಲು ಒರೆಸಿ ಬಿಟ್ಟಿದ್ದೀನಿ. ಈಗ ಅಮ್ಮ ಮತ್ತು ನನ್ನ ತಂಗಿ ಸೇರಿಕೊಂಡು ಹಾರ ಮಾಡ್ತಿದ್ದಾರೆ. ಹೂವಿನ ಹಾರ ಮಾರೋಕ್ಕೆ ಮತ್ತು ನಮ್ಮ ಮನೆಗೆ ಹಾಕೋಕ್ಕೆ ಅಂತ. ನಾನು ದೇವ್ರ ಫೋಟೋ ಎಲ್ಲ ಒರೆಸಿ ನೀಟಾಗಿ ಹಣೆಗೆಲ್ಲ ಇಡ್ತಿದ್ದೀನಿ. ಫುಲ್ಲೆಲ್ಲ ದೇವ್ರ ಮನೆಯೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಹಾರ ಎಲ್ಲ ಮಾಡಿಕೊಟ್ರು ಅಮ್ಮ. ನೋಡಿ ಹಾಕಿದ್ದೀನಿ, ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಫುಲ್ಲೆಲ್ಲ ಇದು ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಹಾರ ಮಾಡ್ತಾನೆ ಇದ್ದಾರೆ. ಸ್ವಲ್ಪ ನಾನು ಕೂಡ ಕುಚ್ಚು ಕಟ್ಕೊಟ್ಟೆ ಮತ್ತು ನನ್ನ ತಂಗಿನೂ ಇದು ಮಾಡಿದ್ಲು. ಬಟ್ಟೆಗಳಿದ್ವು, ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ನೋಡಿ ಕಸ ಎಷ್ಟು ಗುಡಿಸೋದಿದೆ. ಅಷ್ಟರಲ್ಲಿ ಅಡುಗೆ ಮಾಡಿಬಿಡೋಣ ರಾತ್ರಿಗೆ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ಟೊಮೊಟೊ ಸಾರು, ಅನ್ನ ಮತ್ತು ಕಾಯಿ ಹಣ್ಣು ಬೇಕಿತ್ತು ಅದು ಅಂಟ್ಸೋಕ್ಕೆ, ಅದಕ್ಕೆ ತೊಳೆದಿಟ್ಟಿದ್ದೀನಿ. ಮತ್ತು ನನ್ನ ತಂಗಿ ಮನೆ ಒರೆಸ್ತಿದ್ದಾಳೆ. ಸುಸ್ತಾಯಿತು, ಹಾಗೆ ಬಂದು ಕೂತ್ಕೊಂಡೆ. ಈಗ ನನ್ನ ತಂಗಿ ಮನೆಯೆಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಿದ್ದಾಳೆ. ಫುಲ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ವರಮಹಾಲಕ್ಷ್ಮಿಗೆ ಸೀರೆ ತಂದಿದ್ವಲ್ಲ, ಅದನ್ನು ಬ್ಲೌಸು ಕೈಗೆಲ್ಲ ಅಟ್ಯಾಚ್ ಮಾಡಿ ಮತ್ತು ಸೀರೆಗೆ ನೆರಿಗೆ ಎಲ್ಲ ಹಿಡಿತಾ ಇದ್ದೀವಿ, ನಾನು ನನ್ನ ತಂಗಿ ಸೇರಿಕೊಂಡು. ಈಗ ಕೈಗೆ ಇದು ಮಾಡ್ತಿದ್ದಾಳೆ, ನಾನು ವೀಡಿಯೋ ಮಾಡ್ತಿದ್ದಲ್ಲ, ಸೊ ಅವಳು ಮಾಡ್ತಿದ್ಲು. ಮತ್ತು ನಮ್ಮ ಮಮ್ಮಿ ಹೇಳ್ಕೊಡ್ತಾಯಿದ್ರು ಯಾವ ಥರ ಮಾಡೋದು ಅಂತ. ದೇವ್ರಿಗೆ ವರಮಹಾಲಕ್ಷ್ಮಿ ಅಂತ ಅಂದ್ಬಿಟ್ಟು ಮಲ್ಲಿಗೆ ಹೂವು ಹಾರ ಮಾಡ್ತಿದ್ರು. ಅದೆಲ್ಲ ಆಯಿತು. ಆಮೇಲೆ ನೋಡಿ ಕಾಯಿನ ಅಂಟಿಸ್ತಾ ಇದ್ದೀನಿ ನಾನು. ಕೈಯಿಂದ ಬೀಳುತ್ತಲ್ಲ ಆ ಥರ ಮಾಡೋಕ್ಕೆ ಅಂತ ಈ ಥರ ಟೇಪಲ್ಲಿ ಕಾಯಿನ ಅಂಟಿಸ್ತಿದ್ದೀನಿ. ಮತ್ತು ನನ್ನ ತಂಗಿ ಇದು ಮುಖವಾಡಕ್ಕೆ ಎಲ್ಲನೂ ಇದು ಮಾಡ್ತಿದ್ದಾಳೆ, ಡೆಕೋರೇಟ್ ಮಾಡ್ತಿದ್ದಾಳೆ. ವರಮಹಾಲಕ್ಷ್ಮಿ ಕುಣ್ಸೋಕ್ಕೆ ಅಂತ ಮಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀವಿ. ಫುಲ್ಲೆಲ್ಲ ರೆಡಿ ಆಯಿತು. ದಿ ನೆಕ್ಸ್ಟ್ ಡೇ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡಿದ್ವಿ, ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿತ್ತು ಅಂತ. ಇವಾಗ 4 ಗಂಟೆಗೆ ಎದ್ದು ಅಮ್ಮ ವರಮಹಾಲಕ್ಷ್ಮಿ ಕುಣ್ಸೋಕ್ಕೆ ಅಂತ ಸೀರೆ ಎಲ್ಲ ಉಡಿಸ್ತಿದ್ದಾರೆ. ನಾವು ರಾತ್ರಿ ಉಡಿಸಲ್ಲ, ಎಲ್ಲ ಬೆಳಗ್ಗೆನೇ ರೆಡಿ ಮಾಡ್ಕೊಳ್ಳೋದು. ನಾನು ಕೂಡ ಎಲ್ಲ ದೇವ್ರ ಮನೆ ಎಲ್ಲ ಇನ್ನೊಂದ್ಸಲ ಒರೆಸಿ ಕ್ಲೀನ್ ಮಾಡಿ ಮತ್ತು ಆಚೆಗಡೆ ಎಲ್ಲ ಗುಡಿಸಿ ಒರೆಸಿ ಹೊಸ್ಲು ಎಲ್ಲ ರೆಡಿ ಮಾಡಿದೆ. ಮತ್ತು ದೇವ್ರಿಗೆ ಇಡಬೇಕಲ್ಲ, ತಟ್ಟೆಲಿ ಹಣ್ಣು ಕಾಯಿ ಎಲ್ಲ ಇಡಬೇಕಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ. ಮತ್ತು ದೀಪಗಳು ಇಡೋಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೂ ಬತ್ತಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡೆ. ಆಮೇಲೆ ಬಳೆ ಹಾಕ್ಕೊಂಡೆ. ನಾವೆಲ್ಲ ಬಳೆ ಹಾಕ್ಕೊಂಡೆ ಹಾಕೊಳ್ಳೋದೇ ಮರ್ತೋಗಿತ್ತು. ಸೊ ನೋಡಿ ರೆಡಿ ಎಲ್ಲ ಆಗಿದೆ, ಎಲ್ಲ ಜೋಡಿಸಿದ್ದೀವಿ. ಫೈನಲ್ ಔಟ್ಪುಟ್ ಇದು. ಆಮೇಲೆ ಅಮ್ಮ ಸ್ವಲ್ಪ ಹಾಲು ಕಾಯಿಸಿ ಇಟ್ಬಿಡು ನೈವೇದ್ಯಕ್ಕೆ, ಆಮೇಲೆ ಬೇಕಾದರೆ ಏನಾದರೂ ಮಾಡೋಣ ಅಂತ ಅಂದರು. ಈಗ ಪೂಜೆ ಮಾಡೋಕ್ಕೋಸ್ಕರ ಒಂದು ಲೋಟ ಹಾಲು ಇಡ್ತೀವಿ. ಅದಾದಮೇಲೆ ನಾವು ಇದು ಮಾಡೋದು, ಏನಾದರೂ ನಿಧಾನಕ್ಕೆ ನಾವೇನೇನು ಮಡಗಬೇಕು ನೈವೇದ್ಯಕ್ಕೆ ಅಂತ ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ನಿಧಾನಕ್ಕೆ ಮಾಡ್ಕೋತೀವಿ. ಬೆಳಗ್ಗೆನೇ ಹೊತ್ತಿನಂತೆ ಮಾಡೋಕ್ಕಾಗಲ್ಲ ಅಂತ ಬರೀ ಒಂದು ಲೋಟ ಹಾಲು ಇಟ್ಬಿಟ್ಟು ಎಲ್ಲ ಪೂಜೆ ಮಾಡ್ತೀವಿ. ಎಲ್ಲ ಆಯಿತು. ಅಪ್ಪ ವ್ಯಾಪಾರಕ್ಕೆ ಹೊಂಟೋಗಿದ್ರು, ಸೊ ಅವರು ಬಂದು ಇದು ಮಾಡ್ಕೋತಾರೆ ಅಂತ ನಾವು ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಎಲ್ಲ ಪೂಜೆ ಮಾಡಾದಮೇಲೆ ಕತೆ ಎಲ್ಲ ಓದಿ ಆದಮೇಲೆ ನಾವು ನಾಷ್ಟಕ್ಕೆ ಈಗ ರೆಡಿ ಮಾಡೋಕ್ಕೆ ಬಂದ್ವಿ. ಪುಳಿಯೋಗರೆ ಮಾಡಿದರು ಅಮ್ಮ. ಅದಾದಮೇಲೆ ಎಲ್ಲ ತಿಂದು ಫುಲ್ಲು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಳೆಲ್ಲ ಬೇಯಾಕಿದೆ. ಆಮೇಲೆ ಇದು ಒಬ್ಬಟ್ಟಿಗೆ ಎಲ್ಲ ಮಧ್ಯಾಹ್ನಕ್ಕೆ ಸಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇವಾಗ ಎಲ್ಲ ಕೆಲಸ ಮುಗೀತು. ಫುಲ್ಲು ಅಡುಗೆ ಕೂಡ ಮಾಡಿ ಇಟ್ಟಿದ್ದೀವಿ. ಇವಾಗ ರೆಡಿ ಹಾಕಬೇಕು. ನನ್ನ ತಂಗಿ ಸೀರೆ ಹಾಕ್ಕೊಂಡಿದ್ದಾಳೆ. ಇವಾಗ ನಾನು ಸೀರೆ ಹಾಕೋಬೇಕು ಮತ್ತು ರೆಡಿ ಹಾಕಬೇಕು. ನಮ್ಮ ಅಜ್ಜಿ ಮತ್ತು ನನ್ನ ತಂಗಿ ಫ್ರೆಂಡ್ಸು ಎಲ್ಲ ಬರ್ತಿದ್ದಾರೆ. ನೋಡಿ ಗಾಯ್ಸ್, ಇವಾಗ ರೆಡಿ ಆಗಾಯಿತು. ಇವಾಗ ಜ್ಯುವೆಲರಿ ಹಾಕ್ಕೊಂಡು ಮಗ ರೆಡಿ ಮಾಡಿಕೊಂಡ್ರೆ ಮುಗೀತು. ನಾವು ಎಲ್ಲ ರೆಡಿ ಆದ್ವಿ. ಮತ್ತು ಈಗ ಲಕ್ಷ್ಮಿ ಪೂಜೆ ಮಾಡಿದ್ವಿ. ಸಂಜೆಗೆ ಒಂದ್ಸಲ ಪೂಜೆ ಮಾಡಬೇಕಲ್ಲ, ಸೊ ಅಷ್ಟರಲ್ಲಿ ಅಜ್ಜಿಯವರೆಲ್ಲ ಬಂದಿದ್ದರು. ಇವರು ನಮ್ಮ ಲಕ್ಷ್ಮೀ ದೇವಮ್ಮ ನೋಡಿ, ಅವರು ಕೂಡ ಪೂಜೆ ಮಾಡ್ತಿದ್ದಾರೆ. ಮತ್ತು ಇದು ನಮ್ಮ ಬೆಟ್ಟಮ್ಮ. ಆಮೇಲೆ ನಮ್ಮಪ್ಪನೂ ವ್ಯಾಪಾರದಿಂದ ಬಂದಿತ್ತಲ್ಲ, ಅವರು ಈಗ ಪೂಜೆ ಮಾಡಲಿ ಅಂತ ನಮ್ಮಪ್ಪ ವಿಭೂತಿ ಹಾಕೋತಾಯಿದ್ರು. ಅವ್ರು ನನ್ನ ತಂಗಿ ಫ್ರೆಂಡ್ ಬಂದಿದ್ರಲ್ಲ, ಅವ್ರ ಅಮ್ಮ ಮತ್ತು ಅವ್ರ ಫ್ರೆಂಡ್ ಇಬ್ಬರೂ ಹೊರಟ್ರು. ಸೊ ಗೈಸ್ ನೋಡಿ, ಇವಾಗ ರೆಡಿ ಆಗಿದ್ದೀವಿ ಇಬ್ಬರೂ. ಅವ್ರ ಫ್ರೆಂಡ್ ಹೋದರು ಇವಾಗ, ಅವ್ರ ಅಮ್ಮ ಮತ್ತು ಅವ್ರ ಫ್ರೆಂಡು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಪೂಜೆ ಎಲ್ಲ ಆಯಿತು. ಒಂದು ನಿಮಿಷ, ಇವಳು ಫೋಟೋ ತಗೋಬೇಕಂತೆ.
ಅದಕ್ಕೆ ಅವಳಿಗೆ ಫೋನ್ ಕೊಡ್ತೀನಿ, ಆಮೇಲೆ ಇಂದ ವಿಡಿಯೋ ಮಾಡ್ತೀನಿ. ಓಕೆ. ನಮ್ಮ ಲಕ್ಷ್ಮೀ ದೇವಮ್ಮ ಮತ್ತು ನಮ್ಮ ಬೆಟ್ಟಮ್ಮ ಅವರಿಬ್ಬರು ಸೇರಿಕೊಂಡು ಒಬ್ಬಟ್ಟು ಇದು ಮಾಡ್ಕೊತಾಯಿದ್ರು, ತಟ್ತಾಯಿದ್ರು. ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಮತ್ತು ನಮ್ಮ ಮಮ್ಮಿ ಅನ್ನ ಎಲ್ಲ ಆಗಿತ್ತಲ್ಲ ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಿದ್ರು. ಮತ್ತು ಅರಿಶಿನ ಕುಂಕುಮ ಕರೆದಿದ್ರಲ್ಲ ಅವರೆಲ್ಲ ಬರ್ತಿದ್ರು. ಅರಿಶಿನ ಕುಂಕುಮ ಎಲ್ಲ ಕೊಟ್ಟೆ, ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ನಮ್ಮ ಬೆಟ್ಟಮ್ಮ ಇದ್ದಾರಲ್ಲ ಅವ್ರ ಮಕ್ಕಳು ಬಂದಿದ್ದರು, ಅಂದರೆ ನನಗೆ ಚಿಕ್ಕಮ್ಮ ಆಗಬೇಕಂತೆ. ಸೊ ಅವ್ರು ಬಂದಿದ್ದರು. ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ರು. ನೋಡಿ ನನ್ನ ತಂಗಿ ಫೋನು ಹೊಡ್ದಾಗ ಕೂತಿದ್ದಾಳೆ. ನಾವು ನನ್ನ ತಮ್ಮ ಬರ್ತಾರೆ ರಾಖಿ ಕಟ್ಟೋಕ್ಕೆ ಅಂತ ಕಾಯ್ತಾ ಇದ್ವಿ, ಬರಲೇ ಇಲ್ಲ. ಇವಾಗ ಅರ್ಶಿನದ ನೀರಿಗೆ ಬರೋರು ಸ್ವಲ್ಪ ಯಾರಾದರೂ ಬಂದರೆ ಅವರೆಲ್ಲ ಬಂದಮೇಲೆ ದೃಷ್ಟಿ ತೆಗೀನ ಅಂತ ರೆಡಿ ಮಾಡಿಟ್ಟಿದ್ವಿ. ಮತ್ತು ಆಚೆ ಕಡೆ ಕೂತ್ಕೊಂಡು ಎಲ್ಲ ಮಾತಾಡ್ತಾಯಿದ್ರು. ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಮಾತಾಡ್ತಿದ್ರು. ಮತ್ತು ಅರಿಶಿನ ಕುಂಕುಮಕ್ಕೆ ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದರು ನಮ್ಮ ಚಿಕ್ಕಮ್ಮ ಅವರೆಲ್ಲ. ಬಟ್ ಬರೋಕ್ಕಾಗಲಿಲ್ಲ, ಅವರು ವ್ಯಾಪಾರ ಮಾಡ್ತಿದ್ರಂತೆ, ಬರೋಕ್ಕಾಗಲ್ಲ, ಬೇಕಾದ್ರೆ ಭಾನುವಾರ ಬರ್ತೀನಿ ಅಂದರು. ಭಾನುವಾರನೂ ಕೂಡ ಬರಲಿಲ್ಲ. ಸೊ ನೋಡಿ, ಇದು ಫೈನಲ್. ಐ ಥಿಂಕ್ ಇದು ಮಾರ್ನಿಂಗ್ ಅನಿಸುತ್ತೆ, ಈಗ ಆ್ಯಡ್ ಮಾಡಿದ್ದೀನಿ. ಫುಲ್ಲು ಡೀಟೇಲ್ ವೀಡಿಯೋ ಹಾಕಿರಲಿಲ್ಲ ಅಂತ, ಅದನ್ನೇ ಪೂಜೆ ಮಾಡಿದ್ದೆಲ್ಲ ಸಪ್ರೇಟ್ ಬೇರೆ ವೀಡಿಯೋ ಹಾಕ್ತೀನಿ. ಫುಲ್ಲು ನಿದ್ದೆ ಎಲ್ಲ ಬರ್ತಿತ್ತು, ನಾವು ಕಾಯ್ದ್ವಿ. ಮತ್ತು ನಮ್ಮ ಮಮ್ಮಿಯವರ ಅಣ್ಣ ಪರಮೇಶ್ ಮಾಮನೂ ಬರ್ತೀನಿ ಅಂದಿದ್ರು, ಅವರು ಕೂಡ ಬರಲಿಲ್ಲ. ಕಾದು ಸಾಕಾಗಿ ನನಗಂತೂ ಇರೋಕ್ಕಾಗಲಿಲ್ಲ, ಫುಲ್ ಸೆಕೆ ಆಯ್ತಿತ್ತು. ಅದಕ್ಕೆ ಎಲ್ಲ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗ್ದಾಕ್ತಾಯಿದ್ದೆ. ಆ ಜ್ಯುವೆಲ್ಲರಿ ಅಂತೂ ಎಷ್ಟು ಭಾರ ಇತ್ತು ಅಂದರೆ ನನಗೆ ತಲೆ ಕೆಟ್ಟೋಗಿತ್ತು. ನಮ್ಮ ಮಮ್ಮಿ ಚೆನ್ನಾಗಿ ಕಾಣುತ್ತೆ, ಹಾಕು ಅಂತ ಹಾಕ್ಸಿದ್ರು. ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾವಾಗ ಬಿಜಾಕ್ತೀನಿ ಅಂತ ಅನಿಸ್ಬಿಟ್ಟಿತ್ತು. ಇವಾಗ ಹೋಗಿ ನಾನು ಫುಲ್ಲು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. The next day. ನಾವು 3 ದಿನ ಲಕ್ಷ್ಮಿನ ಕುಣಿಸಿದ್ವಲ್ಲ, ಸೊ ಅದರಲ್ಲಿ 2ನೇ ದಿನ ಇದು. ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಾದ್ಮೇಲೆ ಪಾತ್ರೆ ಎಲ್ಲ ತೊಳಿತಿದ್ದೀನಿ. ಅಡುಗೆ ನಾಷ್ಟ ಎಲ್ಲ ಮಾಡಾಯಿತು. ಮತ್ತು ನಮ್ಮ ಅಪ್ಪ ಈಗ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ. ಇದು ಇಷ್ಟೇ ನಾನು ವಿಡಿಯೋ ಮಾಡಿರೋದು. 3rd ಡೇ ಅಂದರೆ ಲಕ್ಷ್ಮಿ ಕದಲಿಸೋ ದಿನ ಇದು. ರೆಡಿ ಆಗ್ತಿದ್ದೀವಿ, ತಲೆ ಒಂದು ಬಾಚ್ಕೊಂಡು ಮುಖಕ್ಕೆ ಹಾಕೋಬೇಕು. ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ರೆಡಿ ಆಗಿಬಿಟ್ಟು ಗೈಸ್ ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಮಡ್ಲಕ್ಕಿ ಕೊಡೋಕ್ಕೆ. ಸೊ ಹುಣ್ಣಿಮೆನೂ ಅಮಾವಾಸ್ಯೆನೂ ಐತಲ್ಲ, ಸೊ ಅದಕ್ಕಾಗಿ ದೇವ್ರನ್ನ ಕದಲಿಸಂಗಿರಲಿಲ್ಲ. ಸೊ 3 ದಿನ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಈಗ 3ನೇ ದಿನ ಐ ಥಿಂಕ್ ಭಾನುವಾರ ಅನಿಸುತ್ತೆ, ಭಾನುವಾರ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಲಕ್ಷ್ಮಿ ಕದಲಿಸ್ಬಿಟ್ಟು ಇವಾಗ ಗೊರವನಹಳ್ಳಿಗೆ ಬಂದಿದ್ದೀವಿ. ಅಲ್ಲೂ ಕೂಡ ಹಬ್ಬ ಇದರಿಂದ ಎಲ್ಲ ಚೆನ್ನಾಗಿ ಇದು ಮಾಡಿದರು. ಮತ್ತು ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ, ನಾವು ಅಲ್ಲಿಂದ ಬರೋಷ್ಟರಲ್ಲಿ ತುಂಬ ಜನ ಆಗಿಬಿಟ್ಟಿದ್ರು. ಅಲ್ಲೂ ಅಷ್ಟೇ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿ ದರ್ಶನ ಎಲ್ಲ ಚೆನ್ನಾಗಿತ್ತು. ಈಗ ಫುಲ್ಲು ನಾವು ಹೋಸಲ ಹೋಗಿದ್ದಕ್ಕಿಂತ ಫುಲ್ಲು ಡಿಫ್ರೆಂಟಾಗೆಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಅಲ್ಲಿಂದ ಬೃಂದಾವನಕ್ಕೆ ಬಂದಿದ್ವಿ, ಅದೆಲ್ಲ ಮುಗೀತು. ದರ್ಶನ ಎಲ್ಲ ಚೆನ್ನಾಗಿತ್ತು. ಅಲ್ಲಿಂದ ಇವಾಗ ಹೊರಟಿದ್ದೀವಿ. ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು, ಸೊ ಅದಕ್ಕೆ ನಾಷ್ಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹತ್ರದಲ್ಲಿ ಒಂದು ಹೋಟ್ಲಿಗೆ ಬಂದಿದ್ವಿ. ಊಟ ಅಂತೂ ಅಷ್ಟಕ್ಕಷ್ಟೇ, ನಮಗೇನು ಇಷ್ಟ ಆಗಲಿಲ್ಲ. ಅದು ಮಸಾಲೆ ದೋಸೆ ತೊಗೊಂಡಿದ್ವಿ, ಬಟ್ ಹಿಂದೆಗಡೆ ಪಾರ್ಕ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಾಮದ ಚಿಲುಮೆ, ಐ ಥಿಂಕ್, ಎಸ್, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅದಕ್ಕೂ ಮುಂಚೆ ಶ್ರೀ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹತ್ರ ಹೋಗಿ ಅಲ್ಲಿಂದ ಫುಲ್ಲು ಸೋನೆ ಎಲ್ಲ ಬರ್ತಾಯಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು ಮೇಲ್ಗಡೆಯಿಂದ. ಅಲ್ಲಿಂದ ಈಗ ನಾನು ಹೇಳಿದ್ನಲ್ಲ ನಾಮದ ಚಿಲುಮೆ ಅಂತ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ನೆನಪು, ಅದಕ್ಕೆ ಇನ್ನೊಂದು ಸಲ ಹೋಗೋಣ ಅಂತ. ಅಲ್ಲೆಲ್ಲ ಫುಲ್ ಕೋತಿಗಳೆಲ್ಲ ಜಾಸ್ತಿ ಇರುತ್ತೆ, ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ನೋಡಿ ಎಂಟ್ರೆನ್ಸಲ್ಲೇ ಫುಲ್ಲು ಜಿಂಕೆ ಎಲ್ಲ ಇದ್ದಾವೆ. ಫಸ್ಟು ನಾವು ಅವಾಗ ಬಂದಿದ್ದಕ್ಕೆ ತುಂಬ ಜಾಸ್ತಿ ಇದ್ವು ಅಂತ ನಂಗೆ ಅಷ್ಟಾಗಿ ನೆನಪಿಲ್ಲ, ಅಮ್ಮ ಹೇಳ್ತಿದ್ರು ಅವಾಗೆಲ್ಲ ತುಂಬ ಜಾಸ್ತಿ ಇದ್ವು ಅಂತ. ಇವಾಗ ಕಮ್ಮಿ ಆಗೋಗಿದ್ದಾವೆ. ಸೊ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಚೆನ್ನಾಗಿ ನೋಡಿಕೊಂಡು ಮೇಲ್ಗಡೆಗೆ ಬಂದ್ವಿ. ಅಲ್ಲೆಲ್ಲ ಬೆಟ್ಟ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿಂದ ನಾವು ಬಂದಿದ್ದು ಇದೆಲ್ಲಿ ತ್ರಿಫಲವನ ಅನಿಸುತ್ತೆ, ಎಸ್, ತ್ರಿಫಲವನಕ್ಕೆ ಬಂದ್ವಿ. ಅದು ಮೊಸಳೆ ಅಲ್ಲ, ಅದು ಮಾಮೂಲಿ ಡೆಮೋ ಮಾಡಿರ್ತಾರಲ್ಲ ಆ ಥರ. ಸೊ ಇದೇ ನಾಮದ ಚಿಲುಮೆ ಅಂತ. ಇದನ್ನು ನೋಡಿಕೊಂಡು ಅಲ್ಲಿ ನೀರೆಲ್ಲ ಕುಡಿದು ಬಂದ್ವಿ. ಸೊ ಇದನ್ನು ನಾಮದ ಚಿಲುಮೆ ಅಂತ ಏನಕ್ಕೆ ಕರೀತಾರೆ ಅಂದರೆ, ಶ್ರೀರಾಮ ಲಕ್ಷ್ಮಣ ಸೀತೆ ಎಲ್ಲ ಸ್ವಲ್ಪ ಕಾಲ ಇಲ್ಲಿ ವನವಾಸ ಅನುಭವಿಸಿದ್ರು ಅಂತ ಇದೊಂದು ಕತೆ. ಒಂದಿನ ಏನಾಯ್ತಂದರೆ ಶ್ರೀರಾಮ ಅವರು ಅಲ್ಲಿ ಕುಂತಿದ್ದಾಗ ಹಣೆಗೆ ತಿಲಕ ಇಟ್ಕೋಬೇಕಾಗಿತ್ತಂತೆ. ಸೊ ಅಲ್ಲಿ ನೀರು ಯಾವುದೂ ಸಿಗಲಿಲ್ಲ ಅಂತ ಅಲ್ಲೇ ಇದ್ದ ಬಂಡೆಗೆ ಬಾಣ ಹೂಡಿದಾಗ ಅಲ್ಲಿ ಚುಮ್ಮಿದ ಒಂದು ಇದೆ
ಆ ಬಾಣ ಹೊಕ್ಕು ಚುಮ್ಮಿದ ಒಂದು ನೀರೇ ಇದು ಆಯಿತು, ಏನಂದರೆ ನಾಮದ ಚಿಲುಮೆ ಆಯಿತು. ಅದರಿಂದನೇ ಅವರು ನಾಮ ಇಟ್ಕೊಂಡ್ರು ಅಂತ ಈ ಕತೆ ಇರೋದು. ಸೊ ಅಲ್ಲಿಂದ ತಿರ್ಗಾ ವಾಪಸ್ ಬರಬೇಕಾದ್ರೆ ಅಲ್ಲಿ ನೋಡ್ತಿದ್ವಿ ಕೋತಿಯ ಜಿಂಕೆನೂ ಎಷ್ಟು ಆಟ ಆಡಿಸ್ತಿತ್ತು ಅಂತ. ಹಾಗೆ ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ಜಿಂಕೆಗಳು ಕೋತಿ ಎಲ್ಲ ಆಟ ಆಡ್ತಿದ್ರು. ಹಾಗೆ ಇನ್ನೊಂದು ಸಲ ನೋಡಿಕೊಂಡು ಅಲ್ಲಿಂದ ತಿರ್ಗಾ ನಾವು ಬಂದು ಅಲ್ಲಿ ಅಪ್ಪ ಅವರೆಲ್ಲ ಬಿಸ್ಕೆಟ್ ಕೊಡೋಕ್ಕೆ ಅಂತ ಹೋದರೆ ಫುಲ್ ಎದ್ರುಕೊಂಡು ಹಿಂದೆಗೆ ಹೋಗ್ತಿದ್ವು ಕೋತಿಗಳೆಲ್ಲ. ಫುಲ್ ಮಳೆ ಬರ್ತಿದೆ. ಇವಾಗ ಮನೆಗೆ ಬಂದ್ವಿ ಗೈಸ್, ನೋಡಿ ಬಂದ್ವಿ. ಎಲ್ಲ ಹಂಗಂಗೆ ಇದೆ, ಬೆಳಗ್ಗೆ ಹೋದಾಗ ಹೆಂಗಿತ್ತು ಹಂಗೆ. ಸೊ ಬಂದು ನನ್ನ ತಮ್ಮಂಗೆ ರಾಖಿ ಕಟ್ಟೋದು ಮರ್ತೋಗಿತ್ತು. ಅವರು ಬರಲಿ ಒಟ್ಟಿಗೆ ಕಟ್ಟೋಣ ಅಂದ್ಕೊಂಡ್ವಿ. ಸೊ ಅವ್ರು ಬರಲಿಲ್ವಲ್ಲ, ಅದಕ್ಕೆ ಕಟ್ಬಿಡೋಣ ಅಂತ ಅಂದ್ಬಿಟ್ಟು ಲೇಟಾಗಿ ಕಟ್ತಾಯಿದ್ದೀವಿ ಅವನಿಗೆ ರಾಖಿನ. ಫುಲ್ ಖುಷಿ ಆಯಿತು. ಪಾಪ ನಮ್ಮ ಕೈಗೆಲ್ಲ ಬೀಳ್ತಿದ್ದ ಅವನು. ನಮ್ಮಮ್ಮ ಹೇಳಿದ್ರು ಬೀಳಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಅದೆಲ್ಲ ಕ್ಲೀನ್ ಮಾಡೋಣ, ಫುಲ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ನಾಳೆಗೆ ನಾವು ಕಾಲೇಜ್ಗೆ ಹೋಗ್ತೀವಿ, ಆಮೇಲೆ ಕಟಿಂಗ್ ಕ್ಲಾಸ್ಗೆಲ್ಲ ಬರ್ತಾರಲ್ಲ, ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡೋಕೆ ಇದು ಮಾಡಿಕೊಂಡೆ. ನನ್ನ ತಮ್ಮ ಟಿ ವಿ ನೋಡ್ತಾ ನಿಂತಿದ್ದಾನೆ, ಅಲ್ಲಿ ಕಾಣಿಸಲ್ಲ, ಬೇಗ ಎತ್ತಾಕೆ ಅಂತಿದ್ದು. ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಅವ್ನು ಟಿ ವಿ ನೋಡೋಕ್ಕೋಸ್ಕರ ಬೇಗ ಎಲ್ಲ ಎತ್ತಿ ನೀಟಾಗಿ ಕ್ಲೀನ್ ಮಾಡು ಅಂತ ಅಂತಿದ್ದ. ಸೊ ಅದಕ್ಕೆ ಇನ್ನೇನು ಹೆಂಗಿದ್ರು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಒಡವೆ ಸೀರೆ ಎಲ್ಲನೂ ಎತ್ತಿಡ್ತಾಯಿದ್ದೆ. ಎಲ್ಲ ಫ್ರೂಟ್ದು ಅದೆಲ್ಲ ಬಂದ ತಕ್ಷಣ ಹಂಗಂಗೆ ಒಬ್ಬೊಬ್ಬರು ಹಂಗಂಗೆ ಎತ್ತಿ ಇಡ್ತಾಯಿದ್ವಿ. ಸೊ ಅದಕ್ಕೆ ಕಷ್ಟ ಅನಿಸ್ಲಿಲ್ಲ. ಬರೀ ಸೀರೆ ಎಲ್ಲ ತೆಗ್ದಾಕಿ ಮತ್ತು ಎಲ್ಲೆಲ್ಲಿ ಇಡಬೇಕು ಅದೆಲ್ಲ ಇದು ಮಾಡಿದೆ. ಸ್ಟ್ಯಾಂಡ್ ಒಂದು ಉಳ್ಕೊತು ಲಾಸ್ಟಲ್ಲಷ್ಟೇ. ಸೊ ಗಾಯ್ಸ್, ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.